ಏನು? ಅಪ್ಪ ಮತ್ತೆ ಅತ್ತಿಗೆ ಆಗಲೇ ಹೊರಟೋಗಿದ್ದಾರೆ. ಹ್ಞೂ ವೇದ, ಸೂರ್ಯೋದಯಕ್ಕೆ ಮುಂಚೆ ಹೋಗಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವೆಲ್ಲ ಮಲಗಿರ್ತೀವಿ, ಎಪ್ಸೋದ್ ಏನಕ್ಕೆ ಅಂತ ಹಾಗೆ ಹೋಗಿರ್ತಾರೆ. ಫೋನ್ ಮಾಡಿ ವಿಚಾರಿಸು, ತಲುಪಿದ್ರ ಪೂಜೆ ಸ್ಟಾರ್ಟ್ ಆಯ್ತಾ ಅಂತ. ಹಾಂ. ಹಲೋ. ಹಲೋ ಪಾಪ, ಪೂಜೆ ಶುರುವಾಯ್ತಾ? ಶುರುವಾಗಿದೆಯಮ್ಮ. ಎಲ್ಲ ಓಕೆನಾ ಪಾಪ? ಏನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆ ಅಂತ ಏನೂ ಇಲ್ಲ ಮಗಳೇ. ಆರ್ತಿ ಅಂತ ಹೆಂಡತಿ ಪಡೆಯೋಕೆ ನಮ್ಮ ಅಶೋಕ ಪುಣ್ಯ ಮಾಡಿದ್ದ. ಆರ್ತಿ ಅಂತ ಹೆಣ್ಮಗಳು ನಮ್ಮನೆ ಸೊಸೆ ಆಗೋಕೆ ನಾವು ಅದೃಷ್ಟ ಮಾಡಿದ್ವಿ. ಗಂಡನಿಗೋಸ್ಕರ ಮನೆಗೋಸ್ಕರ ಎಂಥ ಸಮಸ್ಯೆನಾದ್ರೂ ಎದುರಿಸ್ ನಿಲ್ಲುವಂತ ಹೆಣ್ಣು ನಮ್ಮ ಆರ್ತಿನಮ್ಮ. ಆರ್ತಿ ಪಡ್ತಿರೋ ಕಷ್ಟ ನೋಡೋಕೆ ನನಗೆ ಸಂಕಟ ಆಗ್ತಿದೆ ಮಗಳೇ. ಹೌದು ಪಪ್ಪ, ಆರ್ತಿ ಅದಕ್ಕೆ ನಮ್ಮೆಲ್ರಿಗೂ ಮಾದರಿ ಅಂತ ಅದಕ್ಕೆ ಪಡೆಯೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಅಶೋಕ ಮನೆಗೆ ವಾಪಸ್ ಬಂದ್ರೆ ನಮ್ಮ ಪುಣ್ಯ ಮಗಳೇ. ಇಲ್ಲಾಂದ್ರೆ ನನ್ನ ಕೈಲಿ ಆರ್ತಿ ನೋಡೋಕ್ಕಾಗಲ್ಲ. ಸಮಾಧಾನ ಮಾಡ್ಬೇಕಾಗಿದ್ ನೀವೇ ಈಗ ಹೇಳಿದ್ರೆ ಹೇಗೆ ಪಪ್ಪ? ಧೈರ್ಯವಾಗಿರಿ. ನೀವು ಧೈರ್ಯವಾಗಿದ್ರೆ ನಾವೆಲ್ಲರೂ ಧೈರ್ಯವಾಗಿರ್ತೀವಿ. ಪ್ಲೀಸ್ ಪಾಪ. ವೇದ ಬಿಡಿಲ್ಲ ಅನ್ನೋದು. ಚಿಕ್ಕಪ್ಪ, ಅಲ್ಲಿ ಯಾವುದೇ ವಿಘ್ನ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಜ್ಞ ಚೆನ್ನಾಗಾಗಬೇಕು. ನಮ್ಮ ಅಶೋಕ್ ಬೇಗ ಮನೆಗೆ ಬರಬೇಕು. ಆಯ್ತಮ್ಮ, ನೀವೆಲ್ಲ ಹುಷಾರಾಗಿರಿ. ಸರಿ ಚಿಕ್ಕಪ್ಪ. ನೋಡಿ, ಇವತ್ತೆಲ್ಲರೂ ನಾವು ಉಪವಾಸ ಮಾಡೋಣ. ಅಶೋಕ್ ಬೇಗ ಮನೆಗೆ ಬರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಅವನಿಗೋಸ್ಕರ ಅಷ್ಟು ಮಾಡೋದಕ್ಕಾಗಲ್ವಾ? ನಾವೆಲ್ಲರೂ ಉಪವಾಸ ಇರೋಣ. ಅಮ್ಮ ಎಲ್ಲಿ? ಅವ್ರಿನ್ನೂ ಎದ್ದೇ ಇಲ್ಲ ಅನ್ಸುತ್ತೆ. ನಾನು ನೋಡ್ಕೊಂಡು ಬರ್ತೀನಿ. ಆರ್ತಿ, ನನ್ನ ಮಾತು ಕೇಳಮ್ಮ. ಸುಸ್ತಾದ್ರೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಮುಂದುವರ್ಸು. ಬೇಡಮ್ಮವ, ಎಷ್ಟು ಬೇಗ ನಮ್ಮ ವ್ರತ ಮುಗಿಯುತ್ತೋ ಅಷ್ಟು ಬೇಗ ಚೌಡಿ ಉಗ್ರವರು ಜಲಯಜ್ಞ ಶುರು ಮಾಡ್ತಾರೆ. ನಮ್ಮಿಂದ ತಡ ಆಗೋದು ಬೇಡ. ಹುಷಾರಮ್ಮ. ಅಮ್ಮ, ಅಮ್ಮ, ಅಮ್ಮ ಬಾಕ್ಲೆ ತೆಗಿ. ಇನ್ನು ಮಲ್ಗಿದ್ಯಾ? ಪೂಜೆಗೆ ಲೇಟ್ ಆಗ್ತಿದೆ, ಹೊರಗಡೆ ಬಾ. ನಾನು ಯಾವ ಪೂಜೆಗೂ ಬರಲ್ಲ ಕಣೆ. ನಿಮ್ಮ ಪೂಜೆಗಳಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ನೀನು ಹೋಗೋ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ನಾನು ಬರಲ್ಲ ಅಂದರೆ ಬರಲ್ಲ. ನಿಮ್ಮಪ್ಪ ಒಂದು ಮಾತು ಹೇಳಿದೆ, ಆರ್ತಿ ಅವರು ಸೇರ್ಕೊಂಡು ಅದೇನೋ ವ್ರತ ಪೂಜೆ ಅಂತ ಮಾಡ್ತಾ ಇದ್ದಾರಲ್ಲ, ಅವರೇ ಮಾಡ್ಕೊಳ್ಳಿ. ನಾನು ಅಲ್ಲಿ ಬಂದು ಏನಂತ ಬೇಡ್ಕೊಳ್ಳಿ. ಅಶೋಕನ್ನ ಬದುಕಿಸ್ಕೊಂಡು ಕರ್ಕೊಂಡು ಬರ್ತಾರ, ನಾನು ನೋಡ್ತೀನಿ. ಅಮ್ಮ ಪ್ಲೀಸ್, ಯಾಕೆ ಹೀಗೆ ಮಾತಾಡ್ತೀಯಾ? ಎಲ್ರಿಗೂ ಅಶೋಕಣ್ಣ ಮನೆಗೆ ಬರಲಿ ಅಂತ ಇದೆ. ಅಣ್ಣ ಅಂತೆ, ಅಣ್ಣ ಸೀಮೆ ಸುಣ್ಣ. ಏನೋ ಒಡ ಹುಟ್ಟೋಳ್ ಥರ ಆಡ್ತಾಳೆ. ಕೊನೆಗೆ ನಮ್ಗೆ ಯಾರೂ ಆಗಲ್ವೇ, ನಮಗೆ ನಾವೇ ಆಗಬೇಕು. ಯಾರಾದರೂ ನಮಗೆ ಸಹಾಯ ಮಾಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಒಂದು ಕೆಲಸ ಮಾಡು,
ನೀನು ನಿಮ್ಮಪ್ಪ ಒಂದು ಆಶ್ರಮ ಕಟ್ಕೊಂಡು ಕೂತ್ಕೊಳ್ಳಿ, ಹೋಗೋರ್ಗೆ ಬರೋರ್ಗೆಲ್ಲ ದಾನ ಮಾಡಿಕೊಂಡು. ನಿನಗಂತೂ ಏನು ಹೇಳಕ್ಕಾಗಲ್ಲ, ಏನಾದ್ರೂ ಮಾಡ್ಕೊ. ನನ್ನ ಕರ್ಮ, ಇನ್ನು ಈ ಮನೇಲಿ ನಾನು ಏನೇನು ಅನುಭವಿಸ್ಬೇಕೋ. ಆರ್ತಿ 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 ಏನಾಯ್ತಮ್ಮ? ಏನಿಲ್ಲ ಮಾವ, ಜಾರ್ಬಿಟ್ಟೆ. ಏನಮ್ಮ ನೀನು ಮೊನ್ನೆ ತಾನೇ ಕಾಲು ಗೇಟ್ ಮಾಡ್ಕೊಂಡಿದ್ಯಾ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹಾಗೆ ಹೇಳ್ಬೇಡಿ ಮಾವ, ವ್ರತ ಅಂದ್ರೆ ಶ್ರದ್ಧೆಯಿಂದ ಮನಸ್ಪೂರ್ವಕವಾಗಿ ಮಾಡಬೇಕು. ನಮ್ಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಆತಂಕ ಇಟ್ಕೊಂಡು ಪೂಜೆ ಮಾಡಿದ್ರೆ ನಾವು ಮಾಡ್ತಾ ಇರೋ ಪೂಜೆ ಆ ತಾಯಿಗೆ ತೃಪ್ತಿ ಕೊಡೋದಿಲ್ಲ. ನಾವ್ ಮಾಡ್ತಾ ಇರೋ ಸೇವೆಯಿಂದ ಆ ತಾಯಿ ಸಂತೃಪ್ತಳಾಗಬೇಕು, ಆಗಷ್ಟೇ ನಾವು ಮಾಡ್ತಾ ಇರೋ ಜಲಯಜ್ಞ ಯಶಸ್ವಿ ಆಗುತ್ತೆ. ಪೂಜೆ ಮೇಲೆ ನಿಂಗಿರೋ ನಿಷ್ಠೆ ಶ್ರದ್ಧೆ ನನಗೆ ಅರ್ಥ ಆಗುತ್ತಮ್ಮ. ಸ್ವಲ್ಪ ಸುಧಾರಿಸ್ಕೊಂಡು ಮುಂದುವರಿಸು ಅಂತಂದೆ. ಏನಾದರೂ ಆದರೆ ನಮಗಂತೂ ಗಾಯ ಮೇಲೆ ಬರೆ ಹಿಡ್ದಾಗತ್ತಮ್ಮ. ಆ ಚೌಡೇಶ್ವರಿ ತಾಯಿ ಕಾಪಾಡ್ತಾಳೆ, ನೀವೇನು ಯೋಚನೆ ಮಾಡಬೇಡಿ ಮಾವ. ಒಂದು ಕ್ಷಣನೂ ತಡ ಆಗೋದು ಬೇಡ, ಬನ್ನಿ. ಕೊಡಮ್ಮ. ಆರ್ತಿ, 100 ಸರ್ತಿ ಅಭಿಷೇಕ ಆಯ್ತಮ್ಮ. ಇನ್ನೊಂದು ಸರ್ತಿ ಮಾಡಿದ್ರೆ 101 ಸಂಪೂರ್ಣ ಆಗತ್ತೆ. ನಿಧಾನಮ್ಮ, ಹುಷಾರು.
ನನ್ನಿಂದ ತಪ್ಪಿಸ್ಕೊಂಡು ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀಯಾ? ನೀನು ಅಶೋಕ್ ಮನೆ ಮೇಲೆ ಏನು ಜಿದ್ದಿಟ್ಕೊಂಡು ಬಂದಿದ್ಯೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಆ ಮನೆ ಅಳಿಯ ಆಗಿದ್ದುಕೊಂಡು ಮನೆನ ಪೂರ್ತಿ ತೊಳಿಬೇಕು, ಎಲ್ಲ ಆಸ್ತಿನ ನನ್ನ ಕೈವಶ ಮಾಡ್ಕೋಬೇಕು ಅಂತ ಇಷ್ಟು ವರ್ಷಗಳಿಂದ ಆ ಮನೆಯಲ್ಲೇ ಇದ್ದುಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದರೆ ಒಂದೇ ಒಂದು ಕ್ಷಣದಲ್ಲಿ ಅದನ್ನೆಲ್ಲ ಹಾಳು ಮಾಡಿಬಿಡ್ತಿದ್ದೆ ಅಲ್ಲ? ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಹೌದಾ? ಅಶೋಕ್ ಸಿಕ್ಬಿಟ್ನಾ? ನಾನು ಹೇಳೋವರೆಗೂ ಅವನಿಗೇನು ಮಾಡಬೇಡಿ, ಕರ್ಕೊಂಡು ಹೋಗಿ. ರಾಗಿಣಿ, ನೀನು ತುಂಬ ಗೌರವಿಸೋ ಅಶೋಕ್ ಸಿಕ್ಕಿದ್ದಾನೆ. ಈಗ ನೀನು ನಾನು ಹೇಳಿದ ಹಾಗೆ ಕೇಳಿದ್ರೆ ನಿನ್ನನ್ನು ಪ್ರಾಣ ಸಹಿತ ಬಿಡ್ತೀನಿ, ಅಲ್ಲಿ ಅಶೋಕು ಉಳ್ಕೋತಾನೆ. ಒಂದು ವೇಳೆ ಕೇಳಲಿಲ್ಲ ಅಂದರೆ ನಿಮ್ಮಿಬ್ಬರನ್ನು ಸಾಯಿಸಿ ಒಂದೇ ಗುಂಡಿಲಿ ಮುಚ್ಚಿಬಿಡ್ತೀನಿ. ಪಾಪ ಮೇಡಮ್ ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಾಯಿ ಕಟ್ಟಿರೋ ಬಟ್ಟೆ ಬಿಚ್ಚಿರೋ. ಹೇಳಿ. ನನ್ ಬೇಕಾದ್ರೆ ಸಾಯಿಸ್ಬಿಡಿ, ಆದ್ರೆ ಅಶೋಕ್ ಏನೋ ಮಾಡ್ಬೇಡಿ ಪ್ಲೀಸ್. ಎಲ್ಲಿಂದ ಬಂತೋ ಇಷ್ಟೊಂದು ಪ್ರೀತಿ ಅಶೋಕ್ ಮೇಲೆ? ಆಯ್ತು, ನಾನು ನಿಮ್ಮಿಬ್ರಿಗೂ ಏನು ಮಾಡಲ್ಲ. ನಾನು ಹೇಳಿದಾಗೆ ಬ್ಯಾಂಕ್ಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಕೊಡ್ತೀಯಾ? ಆಯ್ತು, ನೀವು ಹೇಳ್ದಾಗ ಕೇಳ್ತೀನಿ. ಗುಡ್. ಇವತ್ತೇ ಬ್ಯಾಂಕಿಗೆ ಬರಬೇಕು. ನಿನ್ನ ಹೆಸರಲ್ಲಿ 1 ಕೋಟಿ ರೂಪಾಯಿ ಡ್ರಾ ಮಾಡ್ಕೊಂಡು ಬಂದು ನನಗೆ ಕೊಡಬೇಕು. ಆಮೇಲೆ ನಿನಗೆ ಎಲ್ಲಿಷ್ಟನೋ ಅಲ್ಲಿಗೆ ನೀನು ಹೋಗ್ಬೋದು, ನಾನೇನು ತೊಂದರೆ ಕೊಡಲ್ಲ. ಬರ್ತೀಯಾ? 1 ಕೋಟಿ ಡ್ರಾ ಮಾಡಿದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾನ ಇವನು? ಅಶು ಇದ್ದಾರೆ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾನೆ ಅನ್ಸುತ್ತೆ. ಸರಿ ಆಯ್ತು. ವೆರಿ ಗುಡ್. ಏಯ್, ತಿಳ್ಕೊಂಬಿಡ್ರೆ ಇವಳನ್ನ. ತಾಯಿ, ಈ ದೇವ್ರ ಮೇಲೆ ನನ್ನ ಭಕ್ತಿಗೆ ಆ ಚೌಡೇಶ್ವರಿ ಯಾವತ್ತೂ ಒಲಿದೇ ಇರೋದಿಲ್ಲ. ನಿನ್ನಂತ ಶ್ರದ್ಧೆ ಇರೋ ಭಕ್ತರನ್ನ ಆ ನನ್ನ ಚೌಡೇಶ್ವರಿ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ನಿನ್ನ ಪ್ರಾಣನ ಲೆಕ್ಕಿಸದೆ ಹೆಂದಿದೆ ಈ ವ್ರತನ ಇಷ್ಟು ಶ್ರದ್ಧೆಯಿಂದ ಮಾಡಿದೆ ಅಂದಮೇಲೆ ಆ ಅಶೋಕನ ಪಡೆಯೋದಕ್ಕೆ ಒಬ್ಬ ಪುಣ್ಯ ಮಾಡಿರ್ಬೇಕು. ಈ ಹರಿಶಿಣದ ಕೊಂಬುಗಳನ್ನ ಕಲ್ಯಾಣಿಯ ಕಲ್ಲುಗಳ ಮೇಲೆ ತೇದು ಅದರಿಂದ ಚೌಡೇಶ್ವರಿಗೆ ಲೇಪನ ಮಾಡಬೇಕು. ಹಳದಿಮುಖಿ ಚೌಡೇಶ್ವರಿ, ನೀನು ಮಾಡುವ ಲೇಪನದಿಂದ ಫಳ ಫಳ ಅಂತ ಹೊಳಿಬೇಕು. ಶಕ್ತಿಯಿಂದ ತೇಯುವ ನಿನ್ನ ಕೈಗಳ ಬಲವನ್ನ ಹೆಚ್ಚು ಮಾಡ್ತಾಳೆ ಈ ನನ್ನ ಚೌಡೇಶ್ವರಿ ತಾಯಿ. ನಿನ್ನ ಲೇಪನದಿಂದ ಅಂದವಾಗಿಸುವ ನಿನ್ನ ಕೈ ಬಳೆಗಳನ್ನು ಕಾಪಾಡ್ತಾಳೆ ಈ ನನ್ನ ಚೌಡೇಶ್ವರಿ ತಾಯಿ. ಹೋಗು, ಈ ಹರಿಶಿಣದ ಕೊಂಬುಗಳನ್ನು ಶ್ರದ್ಧಾ ಭಕ್ತಿಯಿಂದ ತೆಗೆದುಕೊಂಡು ಬಾ. ಕರ್ಣಿಕಾ.
ಈ ಟೈಮಲ್ಲೇ ಕೈ ಕೊಡ್ಬೇಕಾಯ್ತು. ಒಂದ್ಸಲ ಏನಾಗಿದೆ ಅಂತ ಹೋಗಿ ಚೆಕ್ ಮಾಡು. ಬೇಗ